ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೇರಳ ಸ್ಟೈಲ್ನಲ್ಲಿ ರಸಮ್ ಹೀಗೆ ಮಾಡಿ, ಪೌಡರ್ ಬೇಡ, ರುಬ್ಬುವುದು ಬೇಡ, ಕ್ವಿಕ್ಕಾಗಿ ಈ ರಸಮನ್ನು ಮಾಡಬಹುದು. ಇದಕ್ಕೆ ತುಂಬ ಹೊತ್ತು ಕೂಡ ಬೇಡ, ಬೇಗ ಕ್ವಿಕ್ಕಾಗಿ ಮಾಡಬಹುದು. ಸೊ ಬನ್ನಿ ಈ ರಸಮ್ನ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಇಲ್ಲಿ ಗ್ಯಾಸನ್ನು ಆನ್ ಮಾಡಬೇಕು. ಹಾಗೆ ಆನ್ ಮಾಡಿಕೊಂಡು ಪ್ಯಾನನ್ನು ಇಡಬೇಕಾಗುತ್ತೆ. ಈ ಪ್ಯಾನಿಗೆ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಪ್ಪ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಇಂಗು ಪೌಡ್ರನ್ನು ಹಾಕ್ಕೊಳ್ಬೇಕು. ಈ ಸಾಸಿವೆ ಹಾಗೂ ಜೀರಿಗೆ ಚಟ್ಪಟ ಅಂತ ಆಗುವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು. ಈ ರಸಮ್ ಎಲ್ಲರಿಗೂ ಇಷ್ಟ. ರಸಮ್ ಎನ್ನುವುದು ಅನೇಕರಿಗೆ ಇಷ್ಟವಾಗುವಂಥ ರೆಸಿಪಿ. ಅದರಲ್ಲೂ ಈ ಚಳಿ ಇದ್ದಾಗ ಬಿಸಿ ಬಿಸಿ ರಸಮ್ ಅನ್ನ ಊಟ ಮಾಡ್ತಿದ್ರೆ ಆರೋಗ್ಯಕ್ಕೂ ಹಿತ, ನಾಲಿಗೆಗೂ ರುಚಿ. ಹಾಗೆ ಈ ಕೇರಳ ಸ್ಟೈಲ್ ರಸಮ್ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡುವಂತಹದ್ದು. ಸೊ ಈಗ ನೋಡಿ ಚೆನ್ನಾಗಿ ಕರಿಬೇವು ಫ್ರೈ ಆಗಿದೆ. ಈಗ ಟೊಮೆಟೊವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 3 ಟೊಮೆಟೊವನ್ನು ತಗೊಂಡಿದ್ದೇನೆ. ಹಾಗೆ ಚಿಕ್ಕದಾಗಿ ಕೂಡ ಕಟ್ ಮಾಡಿಕೊಂಡು ಈ ಟೊಮೆಟೊವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸೊ ನಿಮಗೆ ಜಾಸ್ತಿ ಟೊಮೆಟೊ ಬೇಕಿದ್ರೆ ನೀವು ಜಾಸ್ತಿನೂ ತಗೊಳ್ಬೋದು. ಬಟ್ ನಾನಿಲ್ಲಿ 3 ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿದ್ದೇನೆ. ಇನ್ನು ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಬೆಳ್ಳುಳ್ಳಿ ಹಾಗೇ ಕೂಡ ಹಾಕ್ಬೋದು ಅಥವಾ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಒಂದು ಇಡೀ ಬೆಳ್ಳುಳ್ಳಿಯನ್ನು ಅರ್ಧ ಭಾಗ ಮಾಡಿ ಅದನ್ನು ಜಜ್ಜಿಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಸೊ ಹಾಕಿದ್ದೇನೆ, ಜಜ್ಜಿಕೊಂಡು ಹಾಕಬೇಕು ಇದಕ್ಕೆ, ಅಥವಾ ನಿಮಗೆ ಹಾಗೇನೂ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ನಂತರ ಸ್ವಲ್ಪ ಹೊತ್ತಿದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಫ್ರೈ ಮಾಡಬಾರ್ದು, ಸ್ವಲ್ಪ ಹೊತ್ತಿದನ್ನು ಮಿಕ್ಸ್ ಮಾಡಿದರೆ ಸಾಕು. ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ನೆನೆಸಿಡಬೇಕು. ಅದಾದಮೇಲೆ ಈ ಹುಣಸೆ ಹಣ್ಣಿನ ರಸವನ್ನು ಬರೀ ಹಾಕ್ಕೊಳ್ಬೇಕು. ಸೊ ಹುಣಸೆ ಹಣ್ಣು ಹಾಕೋಬಾರ್ದು, ಅದರ ರಸವನ್ನು ಒಂದು 3 ಸ್ಪೂನ್ ಆಗುವಷ್ಟು ರಸವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಅಂದರೆ ಟೊಮೆಟೊ ಸ್ಮೂತ್ ಆಗುವ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಮಧ್ಯ ಮಧ್ಯದಲ್ಲಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಅಂದರೆ ನಾವಿಲ್ಲಿ ನೀರನ್ನು ಹಾಕ್ಕೊಳ್ಳೋದೆ ಈಗ ಟೊಮೆಟೊವನ್ನು ಬೇಯಿಸ್ಕೊಳ್ಳೋದು. ಹಾಗಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಇದನ್ನು ನೋಡ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸೊ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ಡನ್ನು ಪುನಃ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಟೊಮೆಟೊ ಇದರಲ್ಲಿ ಬೇಯಬೇಕು. ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಟೊಮೆಟೊ ಸ್ಮೂತ್ ಆಗುವ ತನಕ ಇದನ್ನು ಬೇಯಿಸ್ಕೋಬೇಕು. ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಈಗ ಲಿಡ್ಡನ್ನು ಓಪನ್ ಮಾಡಿಕೊಂಡು ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಟೊಮೆಟೊವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ಕೊಳ್ಬೇಕಾಗತ್ತೆ. ನಂತರ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೇಕು ಖಾರಕ್ಕೋಸ್ಕರ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು 1 ಸ್ಪೂನ್ ಪೆಪ್ಪರನ್ನು ಹಾಕ್ಕೊಳ್ಬೇಕು, ಅಂದರೆ ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಪೆಪ್ಪರ್ ಪೊಡಿ ಇದ್ದರೂ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪೌಡರೆಲ್ಲ ಈ ಟೊಮೆಟೊ ಹಾಗೂ ಬೆಳ್ಳುಳ್ಳಿಗೆ ಹಿಡಿಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಹಾಗೆ ನಿಮಗೆ ಎಷ್ಟು ನೀರು ಬೇಕೋ ನೀವು ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಬೋದು. ಸೊ ನಿಮಗೆ ಜಾಸ್ತಿ ರಸಮ್ ನೀರು ಥರ ಬೇಕಿದ್ರೆ ನೀವು ಜಾಸ್ತಿ ನೀರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಉಪ್ಪು ಕಡಿಮೆ ಇತ್ತಂದರೆ ನೀವು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಸೊ ಹಾಗೆ ಇಲ್ಲಿ ನನಗೆ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇತ್ತು, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ಬೋದು, ಸೊ ರಸಮ್ ಇಷ್ಟು ನೀರು ಥರ ಆಗಿದೆ ಅಂತ. ಸೊ ನಿಮಗೆ ಜಾಸ್ತಿ ನೀರು ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ಸೊ ರಸಮ್ ಸಾಮಾನ್ಯವಾಗಿ ನೀರು ಥರನೇ ಇರುತ್ತೆ. ಹಾಗೆ ಇಲ್ಲಿ ನನಗೆ ನೀರು ಸಾಕು. ಇನ್ನು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇನ್ನು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಚೆನ್ನಾಗಿ ಒಂದು ಕುದಿ ಬರಬೇಕು. ನೋಡಿ ಆಲ್ರೆಡಿ ಇದು ಕುದಿ ಬರ್ತಾ ಇದೆ. ಸೊ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಒಂದು ಪರಿಮಳ ಕೂಡ, ಈ ರಸಮ್ ಒಳ್ಳೆ ಪರಿಮಳ ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂತಹ ಒಂದು ಪರಿಮಳ ಇದರದ್ದು ರಸಮ್ ಇದು. ಸೊ ಆರೋಗ್ಯಕರವಾಗಿರುವಂಥ ರಸಮನ್ನು ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ ಇಷ್ಟೇ. ಇದಾದಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇನ್ನು ಗ್ಯಾಸನ್ನು ಆಫ್ ಮಾಡ್ಕೋಬೇಕು.
ನೋಡಿ, ಇಷ್ಟೇ ಕೇರಳ ಸ್ಟೈಲ್ ರಸಮ್ ರೆಡಿಯಾಗಿದೆ. ಆರೋಗ್ಯಕ್ಕೂ ಹಿತ ಹಾಗೆ ನಾಲಿಗೆಗೂ ರುಚಿ ಇರುವಂತಹ ಕೇರಳ ಸ್ಟೈಲ್ ರಸಮ್ನ ಒಮ್ಮೆ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಸೂಪರ್ ಆಗಿರ್ತದೆ ಈ ರಸಮ್. ನೀವು ಈ ರಸಮ್ ಅನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ಸೇರಿಸ್ಕೊಂಡು ಸವಿಬಹುದು. ಹಾಗೆ ಈ ರಸಮ್ಗೆ ನೀವು ರಸಮ್ ಪೌಡರ್ ಹಾಕಬೇಕಂತಿಲ್ಲ, ಹಾಗೆ ರುಬ್ಬೋದು ಕೂಡ ಬೇಡ. ತುಂಬ ಹೊತ್ತು ಇದನ್ನು ಬೇಡ ಮಾಡಲಿಕ್ಕೆ. ಇದನ್ನು ಕ್ವಿಕ್ಕಾಗಿ ಅಂದರೆ 20-25 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ಈ ರಸಮ್ ಜೊತೆಗೆ ಇನ್ನು ಹಪ್ಪಳ ಸಂಡಿಗೆ ಇದ್ದರೆ ಇನ್ನೂ ಸಖತ್ತಾಗಿ ಚೆನ್ನಾಗಿರ್ತದೆ ಹಾಗೂ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ. ಒಮ್ಮೆ ನೀವು ಕೂಡ ಈ ರಸಮ್ಮನ್ನು ಟ್ರೈ ಮಾಡಿ ನೋಡಿ ಕೇರಳ ಸ್ಟೈಲಲ್ಲಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಕೇರಳ ಸ್ಟೈಲಲ್ಲಿ ಸೂಪರಾಗಿ ಸಖತ್ತಾಗಿ ರಸಮ್ನ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿ ಎಂಜಾಯ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡುವ. ನೆಕ್ಸ್ಟ್ ಮುಂದಿನ ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಹಾಗೆ ನಿಮಗೂ ಕೂಡ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನಲ್ಲಿ ಬರುವಂಥ ರೆಸಿಪಿಗಳು ಕ್ವಿಕ್ ಆಗಿ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿಗಳು. ಹಾಗೆ ನೀವು ಕೂಡ ತಪ್ಪದೆ ಮಿಸ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.